ಸೆಪ್ಟೆಂಬರ್ 21ರಿಂದ 27ರವರೆಗೆ ದಿನಕ್ಕೆ 6,000 ಕ್ಯೂಸೆಕ್ಸ್ ನೀರು ಮತ್ತು ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡನ್ನು ಮುಂದಿನ 4 ವಾರಗಳಲ್ಲಿ ರಚಿಸುವಂತೆ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ. ಇವೆರಡೂ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ಆದೇಶಗಳು. ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಒಂದು ತಾತ್ಕಾಲಿಕ, ಇನ್ನೊಂದು ಪರ್ಮನೆಂಟ್ ಹಿನ್ನಡೆ ಅಂತಕ್ಕಂಥದ್ದು ಸ್ಪಷ್ಟ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ರಾಜ್ಯ ಜಲಸಂಪನ್ಮೂಲ ಸಚಿವ ಎಂ ಬಿ ಪಾಟೀಲ್ ಇದ್ದಾರೆ. ಪಾಟೀಲ್ರೆ, ಇಮಿಡಿಯೇಟ್ ರಿಯಾಕ್ಷನ್ ಏನು ಇವತ್ತಿನ? ನೋಡಿ, ಸುಪ್ರೀಂ ಕೋರ್ಟ್ ಹಿಂದೆ 2 ಬಾರಿ ಆದೇಶವನ್ನು ಮಾಡಿದರು, 15,000 ಕ್ಯೂಸೆಕ್ಸು ಮತ್ತು 12,000 ಕ್ಯೂಸೆಕ್ಸನ್ನ. ಆವಾಗ ನಾವು ಆ ಒಂದು ಆದೇಶವನ್ನು ಪಾಲನೆಯನ್ನು ಮಾಡಿದ್ದೀವಿ. ಈಗ ಈ ಸಲ ನಾವು ಸುಪ್ರೀಂ ಕೋರ್ಟ್ಗೆ ಹೇಳಿದ್ದೀವಿ, ಇವತ್ತೊಂದು ನಮ್ಮ ಹತ್ರ ಇರುವಂಥದ್ದು ಕೇವಲ ಕುಡಿಯ ನೀರು, ಬೆಂಗಳೂರು, ಮೈಸೂರು, ಮಂಡ್ಯ ಮತ್ತು ಇತರ ಗ್ರಾಮಗಳಿಗೆ ಬರುವಂಥ ನೀರು. ಇದಾಗಿಯೂ ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ, 6,000 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂಥೇಳಿ. ಈ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕ್ಯಾಬಿನೆಟ್ ಮತ್ತು ಇಡೀ ರಾಜ್ಯದ ಜನತೆ ಇವತ್ತೊಂದು ದಿವಸ ಪರಾಮರ್ಶೆ ಮಾಡಿ ಇವತ್ತೊಂದು ದಿವಸ ನಿರ್ಣಯವನ್ನು ತೆಗೆದುಕೋತೇವೆ. ಇಲ್ಲಿವರೆಗೆ ನಿರ್ವಹಣಾ ಮಂಡಳಿ ರಚನೆ ಬಗ್ಗೆ ಏನು ನಿಮ್ಮ? ಅದರ ಬಗ್ಗೆ ನಾವು ನಾರಿಮನ್ ಅವ್ರ ಜೊತೆ ಚರ್ಚೆ ಮಾಡಿ ಆ ನಮ್ಮ ಏನು SLPs ಪೆಂಡಿಂಗ್ ಇದ್ದಾವೆ ಆ ಬಗ್ಗೆ ಕಾನೂನಾತ್ಮಕ ನಮ್ಮ ನಿಲುವನ್ನು ತೆಗೆದುಕೋತೇವೆ. ಧನ್ಯವಾದಗಳು. ನಾಳೆ ಕ್ಯಾಬಿನೆಟ್ನಲ್ಲಿ ಅಂತಿಮವಾಗಿ ಇವತ್ತಿನ ಸುಪ್ರೀಂ ಕೋರ್ಟ್ ಆದೇಶದ ನಂತರ ಮುಂದೇನು ಮಾಡಬೇಕು ಅನ್ನೋದರ ಬಗ್ಗೆ ನಾಳೆ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳಿವೆ. ಈ ಬಗ್ಗೆ ಎಂ ಬಿ ಪಾಟೀಲ್ ಇವತ್ತು ಸಂಜೆ ಬೆಂಗಳೂರಿಗೆ ತೆರಳಿದ ನಂತರ ಮುಖ್ಯಮಂತ್ರಿಗಳೊಂದಿಗೂ ಕೂಡ ಮಾತನಾಡಲಿದ್ದಾರೆ. ನಿಶ್ಚಿತವಾಗಿ ಇವತ್ತು ಕರ್ನಾಟಕದ ಪಾಲಿಗೆ ಅತ್ಯಂತ ಒಂದು ರೀತಿಯಾಗಿರ್ತಕ್ಕಂಥ ಆಘಾತಕಾರಿಯಾಗಿರ್ತಕ್ಕಂಥ ಒಂದು ಸುದ್ದಿ ಸುಪ್ರೀಂ ಕೋರ್ಟ್ನ ಆದೇಶದ ಮೂಲಕ ಬಂದಿದೆ. ಕ್ಯಾಮ್ರಾಮನ್ ಇಂದ್ರಜಿತ್ ರಾಠೋಡ್ ಜೊತೆಗೆ ಸುವರ್ಣ ನ್ಯೂಸ್ 24/7ಗಾಗಿ ಸುಪ್ರೀಂ ಕೋರ್ಟ್ನಿಂದ ಪ್ರಶಾಂತ್ ಮಾತು.